ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕಾಶ್ಮೀರಿಗೆ ಬಂದಿದ್ದೀವಿ. ನಾವು ಪ್ಯಾಕೇಜ್ ತೊಗೊಂಡಿರೋದು ಇದು 40,000 ಇದು ಪ್ಯಾಕೇಜು. ಆಮೇಲೆ ನಾವು ಫ್ಲೈಟ್ ಅಪ್ ಆ್ಯಂಡ್ ಡೌನ್ ಬಂದುಬಿಟ್ಟು 47,000. ಆಮೇಲೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಿಗೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು. ನಾವು ಶ್ರೀನಗರ ಏರ್ಪೋರ್ಟಿಂದ ಡೈರೆಕ್ಟಾಗಿ ಪಹಲ್ಗಾಮ್ಗೆ ಬಂದು ಯಾವ ರೂಮಿಗೆ ಹೋಗಿಲ್ಲ, ಸ್ಟೇ ಮಾಡಿಲ್ಲ, ಡೈರೆಕ್ಟಾಗಿ ಬಂದುಬಿಟ್ಟು, ಯಾಕಂದರೆ ಆಲ್ರೆಡಿ ನಾವು 11 o'clock ರೀಚ್ ಆಗಿರೋದ್ರಿಂದ ಅಲ್ಲಿಂದ ಪಹಲ್ಗಾಮ್ಗೆ ಬರೋದಕ್ಕೆ 1.5 hours ಬೇಕಿತ್ತು. ಸೊ ಇಲ್ಲಿ ಬಂದಾದಮೇಲೆ ಫೋಟೋಸ್ ಎಲ್ಲ ಚೆನ್ನಾಗಿ ತೊಗೊಂಡಿದ್ವಿ, ವೀಡಿಯೋಸ್ ಎಲ್ಲ ಮಾಡಿದ್ವಿ. ಫಸ್ಟ್ ಟೈಮ್ ಬಂದಿರೋದ್ರಿಂದ ಐಸ್ ನೋಡಿಬಿಟ್ಟೆ ನಾನೇ ಮೆಲ್ಟ್ ಆಗೋದೆ, ಅಷ್ಟು ಚೆನ್ನಾಗಿತ್ತು. ತುಂಬ ಇಷ್ಟಪಟ್ಟೆ ನಾನು ಈ ಪ್ಲೇಸನ್ನು. ಫಸ್ಟಿಗಂತ ಅಷ್ಟು ಚಳಿ ಗೊತ್ತಾಗ್ತಿತ್ತು, ಬಟ್ ಅಷ್ಟೊಂದೇನೋ ನನಗೆ ಫೀಲ್ ಆಗ್ತಾಯಿರಲಿಲ್ಲ. ಬಟ್ ಎಲ್ಲ ನಾನು ಕವರ್ ಆಗಿರೋದ್ರಿಂದ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಯಾವ ವೆಹಿಕಲ್ಸು ಇಲ್ಲ, ಬರೀ ಹಾರ್ಸ್ ರೈಡ್ ಮಾಡಬೇಕಿತ್ತು. ಸೊ ಹಾರ್ಸಲ್ಲಿ ಕೂತ್ಕೊಂಡು ಹಿಲ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ತುಂಬಾ ಭಯ ಆಗ್ತಿತ್ತು. ಆ ಕಡೆ ಈ ಕಡೆ ನೋಡಿದರೆ ಅಂದರೆ ಹಳ್ಳ ಅಂತೆಲ್ಲ ಇತ್ತು, ಎಲ್ಲಿ ಬೀಳ್ತೀವಿ ಅಂತ. ಯಾಕಂದರೆ ಐಸೆಲ್ಲ ಮೆಲ್ಟಾಗಿ ನೀರಾಗಿರೋದ್ರಿಂದ ಅದು ಸ್ಲಿಪ್ ಆಗ್ತಿತ್ತು. ಜಂಪ್ ಮಾಡಬೇಕಾದ್ರೆ ನನಗೂ ಭಯ ಆಗ್ತಿತ್ತು. ತುಂಬ ಹೆದರಿಕೆಯಿಂದ ಕೂತ್ಕೊಂಡ್ವಿ, ಬಟ್ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಏರ್ಪೋರ್ಟಿಂದ ಬರಬೇಕಾದ್ರೆ ನಾನು ಅಲ್ಲಿ ಮ್ಯಾಗಿ ತಿಂದಿದ್ದೆ, ಇವಾಗಲೂ ಹಸಿವಾಗ್ತಿತ್ತು ಅಂತ ಹೇಳಿಬಿಟ್ಟು. ಇಲ್ಲೂ ನೋಡಿದರೆ ಬರೀ ಮ್ಯಾಗಿ ಸಿಗ್ತಿತ್ತು, ಬೇರೆ ಏನು ಸಿಕ್ಕಿಲ್ಲ ನನಗೆ. ಸೊ ಇಲ್ಲೂ ಕೂಡ ನಾನು ಬಿಸಿ ಬಿಸಿಯಾಗಿ ಮ್ಯಾಗಿ ತಿಂದೆ. ಬಿಸಿ ಬಿಸಿ ಮ್ಯಾಗಿ ತಿನ್ನಬೇಕು, ತುಂಬಾ ಚೆನ್ನಾಗಿತ್ತು. ಹಾಗೆ ಅವರಂದರು ಏನು ಪಶ್ಮೀನಾ ಶಾಲ್ ಅಂತ ಸೇಲ್ ಮಾಡ್ತಿದ್ರು, ಅದು ತೊಗೊಳ್ಳಿ ಅಂತ ಅಂದರು. ಸೊ ಅದನ್ನು ತೊಗೊಂಡೆ. ಇಲ್ಲಿ ಏನಂದರೆ ಬಾರ್ಗೇನ್ ಮಾಡೋದ್ರಲ್ಲಿ ಇರುತ್ತೆ, ಯಾವುದಿದ್ರು ಯಾವ ಆ್ಯಕ್ಟಿವಿಟೀಸ್ ಆಗಿರಲಿ ಏನಾಗಿರಲಿ ಬಾರ್ಗೇನ್ ಮಾಡೋದ್ರಲ್ಲಿ ಇರೋದು. ಇಲ್ಲೂ ಅಷ್ಟೇ ನಮ್ಮನ್ನು ಮಿನಿ ಸ್ವಿಟ್ಜರ್ಲೆಂಡ್ ಕರ್ಕೊಂಡು ಹೋಗ್ತೀವಿ ಅಂತ ಅಂದರು. ಸೊ ಇಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮಗೆ 8,000 ಅಂತ ಅಂದರು ಎಕ್ಸ್ಟ್ರಾ. ನಾವು ಅದಕ್ಕೆ ಬಾರ್ಗೇನ್ ಮಾಡಿ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ 6,000ಗೆ ಒಪ್ಕೊಂಡ್ರು. ಆಮೇಲೆ ಅವರೇ ಬೂಟ್ಸ್ ಎಲ್ಲ ಕೊಟ್ಟರು, ಅದನ್ನೆಲ್ಲ ಹಾಕ್ಕೊಂಡು ನಾವು ಬೂಟಲ್ಲಿ ಹಾಕ್ಕೊಂಡು ಆಮೇಲೆ ಹೋದ್ವಿ. 6 ಹಿಲ್ ಸ್ಟೇಷನ್ ಅಂತ ಅಂದರು. ಅದಕ್ಕೆ ಹೋಗಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತೆ, ಅದರಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ತುಂಬಾ ಸ್ಪೆಷಲ್. ನೋಡಿ, ಇದೇ ಮಿನಿ ಸ್ವಿಟ್ಜರ್ಲ್ಯಾಂಡ್, ತುಂಬಾ ಚೆನ್ನಾಗಿದೆ. ಹಾಗೆ ಅಲ್ಲಿಯ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡು ನಾನಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಪಹಲ್ಗಾಮಲ್ಲಿ. ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್ ಬಂದುಬಿಟ್ಟು. ಫಸ್ಟ್ ಡೇ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಇವತ್ತಿನ ಈ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.